ಬಿಸಿಲಿನಿಂದ ತ್ವಚೆಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದೀರಾ. ಬೇಸಿಗೆ ಕಾಲ ಆರಂಭವಾಗಿದೆ. ಈಗಾಗಲೇ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಜನರು ಕೂಲ್ ಡ್ರಿಂಕ್ಸ್, ಛತ್ರಿಗಳ ಮೊರೆ ಹೋಗ್ತಾ ಇದ್ದಾರೆ. ಬಿಸಿಲು ಮತ್ತೆ ಬೆವರು ಈ ಎರಡೂ ನಮ್ಮ ತ್ವಚೆನ ಹಾಳು ಮಾಡುತ್ತೆ. ಇದರಿಂದ ನಮ್ಮನ್ನು ನಾವು ಸೂರ್ಯನ ಬಿಸಿಲಿನಿಂದ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಬಿಸಿಲಿನಿಂದ ಮೈ ಮೇಲೆ, ಮುಖದ ಮೇಲೆ ಕಪ್ಪು ಕಲೆಗಳು, ಮೊಡವೆಗಳು ಕಾಣಿಸೋಕೆ ಶುರುವಾಗುತ್ತೆ. ಹಾಗಾಗಿ ಬಿಸಿಲಿನಿಂದ ಮುಖವನ್ನು, ಕೈಕಾಲುಗಳನ್ನು ಆರೈಕೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಬಿಸಿಲಿನಿಂದ ನಮ್ಮನ್ನು ನಾವು ಆರೈಕೆ ಮಾಡಿಕೊಳ್ಳೋದಕ್ಕೆ ತುಂಬ ಗಮನದಲ್ಲಿಟ್ಕೊಳ್ಬೇಕಾಗಿರುವಂಥ ಉಪಯುಕ್ತವಾಗಿರುವ ಟಿಪ್ಸ್ ಇಲ್ಲಿವೆ ನೋಡಿ. ಮನೆಯಿಂದ ಹೊರಗಡೆ ಹೋಗುವಾಗ ಬಿಗಿ ಉಡುಪು ಧರಿಸೋದನ್ನು ಅವಾಯ್ಡ್ ಮಾಡಬೇಕು. ಬದಲಾಗಿ ಫುಲ್ ಸ್ಲೀವ್ ಅಥವಾ ಹತ್ತಿ ಬಟ್ಟೆಗಳನ್ನ ಹಾಕೋದಕ್ಕೆ ಶುರು ಮಾಡಿ. ಸೆಕೆಗೆ ಮೈ ತುಂಬ ಬಟ್ಟೆ ತೊಡಲು ಬಹುತೇಕ ಜನರು ಇಷ್ಟಪಡೋದಿಲ್ಲ. ಚರ್ಮದ ರಕ್ಷಣೆಗೆ ಎಷ್ಟು ಸಾಧ್ಯವೋ ಅಷ್ಟು ಮೈ ಮುಚ್ಚುವ ಬಟ್ಟೆನ ಧರಿಸಬೇಕು. ಸೂರ್ಯನಿಂದ ಮುಖವನ್ನು ರಕ್ಷಿಸಲು ಹ್ಯಾಟ್ ಅಥವಾ ಸನ್ಗ್ಲಾಸ್ನ ಬಳಸಬೇಕು. ಬೇಸಿಗೆ ಕಾಲದಲ್ಲಿ ದೇಹ ಮತ್ತು ತ್ವಚೆ ಎರಡೂ ಕೂಡ ಡ್ರೈ ಆಗ್ತಾ ಇರುತ್ತೆ. ಹೆಚ್ಚಾಗಿ ದ್ರವ ಪದಾರ್ಥಗಳನ್ನ ಸೇವಿಸಬೇಕಾಗತ್ತೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ಬೆವರೋದ್ರಿಂದ ದೇಹದಲ್ಲಿ ತೇವಾಂಶ ಇರೋ ರೀತಿ ನೋಡ್ಕೋಬೇಕು. ಹೈಡ್ರೇಟ್ ಆಗಿರೋದಕ್ಕೆ ದಿನಕ್ಕೆ 4ರಿಂದ 6 ಲೀಟರ್ ನೀರನ್ನು ಕುಡಿತಾ ಇರಬೇಕು. ಬೇಸಿಗೆಯಲ್ಲಿ ತಂಪಾಗಲಿ ಅಂತ ಕೂಲ್ ಡ್ರಿಂಕ್ಸ್ ಕುಡಿಯೋದು ಒಳ್ಳೆಯದಲ್ಲ. ಬದಲಾಗಿ ನೀರು, ಎಳನೀರು, ವಿವಿಧ ಹಣ್ಣಿನ ಜ್ಯೂಸ್ ಆರೋಗ್ಯಕ್ಕೆ ಉತ್ತಮ. ಪಪ್ಪಾಯ ಹಣ್ಣು ಕೂಡ ಚರ್ಮದ ರಕ್ಷಣೆಗೆ, ಬಿಸಿಲಿಗೆ ಉತ್ತಮ. ಪಪ್ಪಾಯ ಪ್ಯಾಕ್ ಮಾಡಿ ಫೇಸ್ ಪ್ಯಾಕ್ ಹಾಕೋದ್ರಿಂದ ಚರ್ಮವು ಕಾಂತಿಯುತವಾಗಿ ಹೊಳೆಯುತ್ತೆ. ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಸನ್ಸ್ಕ್ರೀನ್ ಮೊರೆ ಹೋಗ್ತಾರೆ. ನಮಗೆ ಸೂಟ್ ಆಗುವ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಒಳ್ಳೆಯದು. ಸೂರ್ಯನ ಶಾಖದಿಂದ ತಲೆ ಕೂದಲು ಒಣಗಬಹುದು ಅಥವಾ ಉದುರುವಿಕೆನೂ ಕೂಡ ಶುರುವಾಗಬಹುದು. ಮನೆಯಿಂದ ಹೊರಗಡೆ ಹೋಗುವಾಗ ಹ್ಯಾಟ್ ಅನ್ನ ಬಳಸೋದು ಅಭ್ಯಾಸ ಮಾಡಬೇಕು. ಕಲ್ಲಂಗಡಿ ಹಣ್ಣು ಬಿಸಿಲಿಗೆ ಫ್ರೆಂಡ್ ಅಂತಾನೆ ಹೇಳ್ಬೋದು. ಹೆಚ್ಚು ತೇವಾಂಶ ಇರೋದ್ರಿಂದ ದೇಹನ ಹೈಡ್ರೇಟ್ ಆಗಿ ಇಡೋದಲ್ಲದೆ ಕಾಂತಿಯುತವಾಗಿ ಕಾಣೋ ರೀತಿ ಮಾಡುತ್ತೆ. 1 ಪೀಸ್ ಕಲ್ಲಂಗಡಿ ಹಣ್ಣನ್ನು ಮುಖಕ್ಕೆ ಮಸಾಜ್ ಮಾಡಿ 20 ನಿಮಿಷದ ನಂತರ ತಣ್ಣೀರಲ್ಲಿ ತೊಳೆದ್ರೆ ಮುಖದಲ್ಲಿ ಅಥವಾ ದೇಹಕ್ಕೆ ಕಾಂತಿಯುತವಾಗಿ ಇಡೋದಲ್ಲದೆ ಬಾಯಾರಿಕೆನ ನೀಗಿಸೋದು ಮತ್ತೆ ರೋಗಗಳ ವಿರುದ್ಧ ಹೋರಾಡುವ ಒಂದು ಅದ್ಭುತ ಹಣ್ಣಾಗಿದೆ. ಅಲೋವೆರಾ ಎಲ್ಲರೂ ಸುಲಭವಾಗಿ ಮಾಡುವಂಥ ವಿಧಾನ. ತಾಜಾ ಅಲೋವೆರಾನ ಐಸ್ ಟ್ರೇಗೆ ಹಾಕಿ 10 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು. ಚರ್ಮಕ್ಕೆ ತಂಪು ನೀಡುತ್ತೆ ಮತ್ತೆ ಕಾಂತಿಯುತವಾಗಿ ಕಾಣೋ ರೀತಿ ಮಾಡುತ್ತೆ. ಸೌತೆಕಾಯಿ ಜೊತೆ ಮೊಸರನ್ನ ಹಾಕಿ ಲೇಪನ ಮಾಡಿ ಚರ್ಮಕ್ಕೆ ತಂಪಾಗತ್ತೆ ಮತ್ತೆ ಹೊಳಪು ಕೂಡ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಸೌತೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮೊಸರಿನೊಂದಿಗೆ ಕಡಲೆ ಹಿಟ್ಟು ಅಥವಾ ಹಳದಿ ಹಾಕಿ ಹಚ್ಚಿದ್ರೆ ಮುಖದ ಕಾಂತಿ ಹೆಚ್ಚಾಗತ್ತೆ. ಮೊಸರು ಮೊಡವೆಗಳನ್ನು ಆಗೋದು ತಡೆಗಟ್ಟುತ್ತೆ ಮತ್ತೆ ಚರ್ಮವನ್ನು ಹೈಡ್ರೇಟ್ ಆಗಿಡಲು ಸಹಾಯ ಮಾಡುತ್ತೆ. ಬಿಸಿಲಿನಿಂದ ಕಪ್ಪು ಕಲೆಗಳಾಗಿದ್ರೆ ಟೊಮೊಟೊ ಜೊತೆ ಮೊಸರನ್ನ ಸೇರಿಸಿ ಮಸಾಜ್ ಮಾಡಿ ಕಡಿಮೆಯಾಗತ್ತೆ. ಬಿಸಿ ನೀರಿಗೆ ತುಳಸಿ ಎಲೆ ಸೇರಿಸಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ನಂತರ ಬಿಸಿ ಹಬೆ ಮುಖಕ್ಕೆ ಸ್ಟೀಮ್ ರೀತಿಯಲ್ಲಿ ತೆಗೆದುಕೊಳ್ಳಿ. ಚರ್ಮದ ಕ್ಲೀನ್, ಮೊಡವೆಗಳಿಗೆ ಕಾರಣವಾಗುವಂಥ ಧೂಳಿನ ಅಂಶವನ್ನು ತೆಗೆದುಹಾಕುತ್ತೆ. ಹೊರಗಡೆ ಹೆಚ್ಚಾಗಿ ಓಡಾಡಿ ಮುಖ ಮತ್ತು ಶರೀರದ ಮೇಲೆ ಧೂಳು ಕೂತಿರುತ್ತೆ. ಇದರಿಂದ ಮೊಡವೆಗಳು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ದಿನಕ್ಕೆ 3ರಿಂದ 4 ಬಾರಿ ಮುಖವನ್ನು ತೊಳೆಯಿರಿ. ಸೂರ್ಯನ ಶಾಖದಿಂದ ಉಂಟಾಗುವ ಚರ್ಮದ ಸಮಸ್ಯೆಯಿಂದ ಮುಕ್ತಿ ಹೊಂದಲು ನಾನು ನೀಡಿರುವ ಈ ಟಿಪ್ಸ್ ನಿಮಗೆ ಸಹಾಯಕಾರಿ ಎಂದು ಭಾವಿಸುತ್ತೇನೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.